ಆಕೆ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ನಟಿಸಿದ್ದ ನಟಿ. ಆ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಮೈಲುಗಲ್ಲಾಗಿತ್ತು. ಆ ಸಿನಿಮಾದ ಹಾಡುಗಳು ಇವತ್ತಿಗೂ ಕೂಡ ಸೂಪರ್ ಹಿಟ್ ಡೂಪರ್. ಅಂತ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆ ನಟಿಸಿದ್ದ ನಟಿಗೇನಾಯಿತು? ರವಿಚಂದ್ರನ್ ಜೊತೆ ನಟಿಸಿದ್ದ ನಟಿಗೆ ನಿರ್ಮಾಪಕರೊಬ್ಬರಿಗೆ ಚಪ್ಪಲಿ ತೋರಿಸಿದ್ರಂತೆ. ಆ ನಟಿ ಮೇಕಪ್ ರೂಮ್ನಲ್ಲೇ ನಿರ್ಮಾಪಕರಿಗೆ ಚಪ್ಪಲಿ ತೋರಿಸಿದ್ದ ನಟಿ, ಆ ನಟಿಯ ಕೋಪಕ್ಕೆ ತತ್ತರಿಸಿದ ನಿರ್ಮಾಪಕ ಅಲ್ಲಿಂದ ಕಾಲ್ಕಿತ್ತಿದ್ದ. ಒಂದು ಹೆಣ್ಣು ಮಗಳು ಮೇಕಪ್ ರೂಮಿನಲ್ಲಿ ಒಬ್ಬ ನಿರ್ಮಾಪಕನಿಗೆ ಕಾಲಿಗೆ ಹಾಕುವ ಚಪ್ಪಲಿಯನ್ನು ತೋರಿಸ್ತಾರೆ ಅನ್ನೋದಾದ್ರೆ ಆ ನಿರ್ಮಾಪಕ ಆಕೆಯ ಜೊತೆ ವರ್ತಿಸಿದ್ದ ರೀತಿ ಹೇಗಿರಬಹುದು ಮತ್ತು ಆ ನಿರ್ಮಾಪಕ ಯಾವ ವರ್ತನೆಯನ್ನ ತೋರಿದ್ದ? ಆ ನಟಿಯ ಕೋಪಕ್ಕೆ ತತ್ತರಿಸಿದ ನಿರ್ಮಾಪಕ ಅಲ್ಲಿಂದ ಕಾಲ್ಕಿತ್ತಿದ್ದ, ಅಂದ್ರೆ ಎಸ್ಕೇಪ್ ಆಗಿದ್ದ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ರವಿ ಮಾಮನ ಹೀರೋಯಿನ್ ಕಥೆಯನ್ನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಏನು ಮಾಡಿದ್ದ ಆ ನಿರ್ಮಾಪಕ? ಆಕೆಯ ಜೊತೆ ವರ್ತಿಸಬಾರದ ರೀತಿಯಲ್ಲಿ ವರ್ತಿಸಿದ್ದನು. ಯಾವುದಾದ್ರೂ ಒಂದು ದುರ್ಮುಹೂರ್ತದಲ್ಲಿ ಮನಸ್ಸಿಗೆ ಬಂದ ಹಾಗೆ ನಡ್ಕಣ್ಣು ಗೊತ್ತಿಲ್ಲ. ಇದು ರವಿಚಂದ್ರನ್ ಜೊತೆ ನಟಿಸಿದ್ದ ಒಂದು ನಟಿಯ ಜೊತೆ ನಿರ್ಮಾಪಕ ವರ್ತಿಸಿದ ರೀತಿ ನೀತಿ ಎಲ್ಲವನ್ನ ನಾವು ರಿವೀಲ್ ಮಾಡ್ತೀವಿ. ರವಿಚಂದ್ರನ್ ಜೊತೆ ನಟಿಸಿದ್ದಂತಹ ಆ ನಟಿ ಯಾರು ಹಾಗಾದ್ರೆ? ರಣಧೀರ ಸಿನಿಮಾ ನೀವು ನೋಡೇ ಇರ್ತೀರಿ, ನೋಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ರಣಧೀರ ಸಿನಿಮಾದಲ್ಲಿ ರವಿಚಂದ್ರನ್ಗೆ ಜೋಡಿಯಾಗಿದ್ದು ಖುಷ್ಬೂ. ಆ ಸಿನಿಮಾದಲ್ಲಿ ಖುಷ್ಬೂ ರವಿಚಂದ್ರನ್ ಜೋಡಿ ಸೂಪರ್ ಆಗಿತ್ತು. ಎಲ್ಲರ ಮನಸ್ಸಿನಲ್ಲೂ ಈಗ ಆ ಜೋಡಿ ಹಾಗೆ ಇದೆ. ನಟಿ ಖುಷ್ಬೂಗೂ ನಿರ್ಮಾಪಕ ಕಾಡಿದ್ದಂತೆ. ಮೇಕಪ್ ರೂಮಿಗೆ ಬಂದು ಖುಷ್ಬೂ ಮೇಲೆ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ದನಂತೆ. ಇದನ್ನ ಕಂಡ ಖುಷ್ಬೂ ಕೆಂಡವಾಗಿದ್ರಂತೆ. ರಣಧೀರ ಸಿನಿಮಾದ ನಟಿ, ಕೆಲ ನಟಿಯರಿಗೆ ಆದ ಕಾಸ್ಟಿಂಗ್ ಕೌಚ್ ಖುಷ್ಬೂಗೂ ಕೂಡ ಆಗಿತ್ತಂತೆ ಆ ಕಾಲದಲ್ಲೇ. ಹೀಗಂತ ನಟಿ ಖುಷ್ಬೂ ಹೇಮಾ ಸಮಿತಿ ರಚನೆ ಸಮಯದಲ್ಲಿ ಮಾತನಾಡಿದ್ದಾರೆ. ಆ ನಿರ್ಮಾಪಕನಿಗೆ ನನ್ನ ಚಪ್ಪಲಿ ಸೈಜ್ 41 ಇದೆ ಅಂತ ಹೇಳಿದ್ದಾರೆ. ಮೇಕಪ್ ರೂಮ್ನಲ್ಲೇ ಬಳಸಲಾ ಅಥವಾ ನೀವಿದ್ದಲ್ಲಿಗೆ ಬಂದು ನಾನೇ ಪ್ರಯೋಗ ಮಾಡಲಾ ಅಂತ ಹೇಳಿದ್ರಂತೆ. ಹೀಗಂತ ನಿರ್ಮಾಪಕನಿಗೆ ಆವಾಜ್ ಹಾಕಿದ್ದ ನಟಿ ಖುಷ್ಬೂ. ಆ ನಿರ್ಮಾಪಕ ಖುಷ್ಬೂ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಮೇಕಪ್ ರೂಮ್ನಲ್ಲಿ ಮೇಕಪ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿರ್ಮಾಪಕ ಸ್ವಲ್ಪ ನರರೋಗಿ ಅಂತ ಕಾಣಿಸುತ್ತೆ. ಖುಷ್ಬೂ ಹತ್ರಕ್ಕೆ ಹೋಗ್ತಾನಂತೆ, ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸ್ತಾನೆ. ಜೊತೆಗೆ ಆಕೆಯ ಜೊತೆ ಅಶ್ಲೀಲವಾಗಿ ಮಾತನಾಡೋದಕ್ಕೂ ಶುರು ಮಾಡ್ತಾನೆ. ರೊಚ್ಚಿಗೆ ಹೇಳ್ತಾರೆ ಖುಷ್ಬೂ, ನನ್ನ ಕಾಲಿನ ಚಪ್ಪಲಿ ಸೈಜು 41, ನಾನು ಇದ್ದ ಕಡೆನೇ ಇದನ್ನು ಪ್ರಯೋಗ ಮಾಡಲಾ ಅಥವಾ ಜನರ ಮುಂದ್ಗಡೆ ಪ್ರಯೋಗ ಮಾಡಲಾ ಅಂತ ಕೇಳಿದ್ರಂತೆ. ಒಂದು ಹೆಣ್ಣು ಮಗಳು ಕೇಳಬಹುದಾದಂತಹ ಒಂದು ಮಾತೆ, ಅದನ್ನೇ ಕೇಳಿದ್ದಾರೆ ಖುಷ್ಬೂ. ಆ ಕಾಲಘಟ್ಟದಲ್ಲಿ ರಣಧೀರ ಎನ್ನುವಂತಹ ಸಿನಿಮಾ 6 ವರ್ಷದ ಹುಡುಗರಿಂದ ಹಿಡಿದು 60 ವರ್ಷದ ಮುದುಕರವರೆಗೂ ಕೂಡ ಹೋಗಿ ನೋಡಿ ಸಂಭ್ರಮಿಸಿ ಆನಂದ ಪಟ್ಟಂತಹ ಸಿನಿಮಾ ಅದು ರಣಧೀರ. ಎಲ್ಲ ಸಮಯದಲ್ಲೂ ಕೂಡ ಅದು ಒಂಥರ ಹಿಟ್ ಮೂವಿ. ಆ ಸಿನಿಮಾದಲ್ಲಿ ಒಂದು ಜೋಡಿ ನಟಿಸಿತ್ತು. ಆ ಜೋಡಿ ಒಂದು ಖುಷ್ಬೂ, ಮತ್ತೊಂದು ರವಿಚಂದ್ರನ್. ಕನ್ನಡದ ರವಿಚಂದ್ರನ್, ತಮಿಳಿನ ಖುಷ್ಬೂ. ಸೊ ಇಬ್ಬರೂ ನಟಿಸಿದ್ದಂತಹ ಸಿನಿಮಾ ಅದು. ಆ ಸಿನಿಮಾದಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ದಂತಹ ಖುಷ್ಬೂಗಾದಂತಹ ಕಾಸ್ಟಿಂಗ್ ಕೌಚ್ ಬಗ್ಗೆ ವಿವರಿಸಿ ಹೇಳಿದ್ದಾರೆ. ಕೆಲ ನಿರ್ಮಾಪಕರು ಹಿಂಗೂ ಇರ್ತಾರೆ, ಅಸಭ್ಯವಾಗಿ ವರ್ತಿಸ್ತಾರೆ, ಅಶ್ಲೀಲವಾಗಿ ಮಾತನಾಡ್ತಾರೆ, ಹೆಣ್ಣು ಮಕ್ಕಳನ್ನು ತಮ್ಮ ಕಾಮ ತೃಷೆಗೆ ಬಳಸಿಕೊಳ್ಳೋದಕ್ಕೆ ಹಿಂದೂ ಮುಂದೆ ಯೋಚನೆ ಮಾಡೋದಿಲ್ಲ ಕೆಲ ನಿರ್ಮಾಪಕರು. ಸೊ ಆ ನಿರ್ಮಾಪಕರ ಅಸಭ್ಯ ಮತ್ತು ಅಶ್ಲೀಲವಾದಂತಹ ವಿಚಾರವನ್ನು ಗುಣಗಾನ ಮಾಡಿದ್ದಾರೆ. ಕಾಸ್ಟಿಂಗ್ ಕೌಚ್ಗೆ ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೂ ಒಂದೊಂದು ಸಮಿತಿ ರಚನೆ ಆಗಬೇಕು ಎನ್ನುವಂಥ ಕೂಗಿತ್ತು.
ಸೊ ತಮಿಳಲ್ಲಿ ಆ ಸಮಿತಿಯ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಖುಷ್ಬು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದವರು. ಸೊ ಈ ಎಲ್ಲ ಮಾನದಂಡದಲ್ಲಿ ಖುಷ್ಬು ಆ ಹೇಳಿಕೆಯನ್ನು ಕೊಟ್ಟಿರಬಹುದು. ಕಾಸ್ಟಿಂಗ್ ಕೌಚ್ ಎನ್ನುವಂತಹದ್ದು ಎಲ್ಲ ಭಾಷೆಯ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದೆ. ನನಗೂ ಆ ತರಹದ್ದೊಂದು ಅನುಭವ ಆಗಿದೆ. ಮೇಕಪ್ ರೂಮ್ನಲ್ಲಿ ಮೇಕಪ್ ಮಾಡ್ತಾ ಇರಬೇಕಾದ್ರೆ ನಿರ್ಮಾಪಕರು ನನ್ನ ಹತ್ತಿರಕ್ಕೆ ಬಂದು ನನ್ನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರು, ಜೊತೆಗೆ ನನ್ನ ಜೊತೆ ಅಶ್ಲೀಲವಾಗಿ ಮಾತನಾಡೋದಕ್ಕೂ ಶುರು ಮಾಡಿದ್ರು, ನನ್ನನ್ನು ಕೆಟ್ಟದಾಗಿ ನೋಡೋದಕ್ಕೆ ಶುರು ಮಾಡಿದ್ರು, ನನ್ನನ್ನು ಅವರು ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳೋದಕ್ಕೂ ಕೂಡ ಅವರ ತೀರ್ಮಾನ ನಿರ್ಧಾರಗಳಿತ್ತೋ ಏನೋ ಗೊತ್ತಿಲ್ಲ. ಅಷ್ಟೊತ್ತಿಗದಾಗಲೇ ನಾನು ಎಚ್ಚೆತ್ತುಕೊಂಡು ಕಾಲಲ್ಲಿದ್ದಂತಹ ಚಪ್ಪಲಿ ತೋರಿಸಿ ಹೆದರಿಸಿದೆ. ಜೊತೆಗೆ ನೀವು ಇದ್ದದ ಕಡೆ ಬಂದು ನಾನು ಚಪ್ಪಲಿ ಹೊಡಿಬೇಕಾ ಅಥವಾ ಇಲ್ಲಿಂದನೇ ಹೊಡಿಲಾ ಅಂತ ಹೇಳಿ ಕೇಳಿದೆ. ಅದಾದ ಮೇಲೆ ಅವರಿಗೆ ಭಯ ಹುಡ್ತು, ನನ್ನಿಂದ ದೂರ ಆದರು. ಆ ಕ್ಷಣದಿಂದಲೇ ಅಲ್ಲಿಂದ ಕಾಲ್ಕಿತ್ತರು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಆದರೆ ಆ ನಿರ್ಮಾಪಕ ಯಾರು ಅಂತ ಇನ್ನೂ ಬಹಿರಂಗವಾಗಿಲ್ಲ. ನೋಡಿ, ಒಬ್ಬ ಮನುಷ್ಯನ ಮಾನವನ್ನು ರಹಸ್ಯವಾಗಿ ಇಡೋದಿದೆಯಲ್ಲ, ಅದು ಒಂದು ಸಭ್ಯಸ್ಥರ ಗುಣ. ಅದರರ್ಥ ಕೊಲೆಪಾತಕಿಗಳ ಹೆಸರನ್ನು ರಹಸ್ಯವಾಗಿ ಇಡಬೇಕು ಅಂತಲ್ಲ ಹೇಳೋದು. ಒಂದು ಹೆಣ್ಣು ಮಗಳ ಮಾನಹಾನಿಗೆ ಪ್ರಯತ್ನ ಪಟ್ಟವನ ಹೆಸರನ್ನು ರಹಸ್ಯವಾಗಿಟ್ಟು ಆತನಿಗೆ ಬುದ್ಧಿ ಕಲಿಸಿದಂತಹ ಖುಷ್ಬು ಈ ವಿಚಾರದಲ್ಲಿ ಫ್ರೀಡಮ್ ಟಿವಿ ಆಕೆಯನ್ನು ಶ್ಲಾಘಿಸ್ತಾ ಇದೆ.